ಇಲ್ಲಿ ನಾನು ಪನ್ನೀರ್ ರೆಸಿಪಿಗೆ ನೋಡಿ ಫ್ರೆಶ್ ಕ್ರೀಮು ಗೋಡಂಬಿ ಎಲ್ಲ ಏನು ಸೇರಿಸ್ಕೊಂಡಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂಡಿದ್ದೇನೆ. ನೀವು ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರತ್ತೆ. ಇದು ಮನೆಯೆಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಮಟರ್ ಪನ್ನೀರ್ ರೆಸಿಪಿ ಮಾಡ್ತಾ ಇದ್ದೇನೆ. 3 ಟೊಮೆಟೊ ತಗೊಂಡಿದ್ದೇನೆ, 2 ಚಿಲ್ಲಿ, 2 ದೊಡ್ಡ ಆನಿಯನ್, 1 ಸ್ಪೂನು ಕೊತ್ತಂಬರಿ ಪೌಡ್ರು, ಅರ್ಧ ಸ್ಪೂನು ಅರಿಶಿನ ಪೌಡ್ರು, ಅರ್ಧ ಸ್ಪೂನು ಜೀರಿಗೆ ಪೌಡ್ರು, 1 ಸ್ಪೂನು ಚಿಲ್ಲಿ ಪೌಡ್ರು. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ. ಮತ್ತು 6 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಇದು ಕೊತ್ತಂಬರಿದು ದಂಟು ತಗೊಂಡಿದ್ದೇನೆ, ಸ್ವಲ್ಪ ಬಟಾಣಿ, 1 ಸ್ಪೂನ್ ಜೀರಿಗೆ, 2 ಏಲಕ್ಕಿ, 4 ಲವಂಗ, ಒಂದು ಸ್ವಲ್ಪ ಎಲೆ ತಗೊಂಡಿದ್ದೇನೆ, ಮತ್ತೊಂದು ಚಕ್ಕೆ, ಒಂದು 10 ಕರಿಮೆಣಸು ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ಮಿಲ್ಕ್ ತಗೊಂಡಿದ್ದೇನೆ. ಮಿಲ್ಕ್ ಏನಕ್ಕಂತ ನಿಮಗೆ ನಾಮೇಲೆ ನಾನು ತೋರಿಸ್ಕೊಡ್ತೇನೆ. ಪನ್ನೀರನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಬಾಣಲೆ ಇಟ್ಕೊಂಡಿದ್ದೇನೆ. 2 ಸ್ಪೂನ್ ನಾನು ಆಯಿಲ್ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಪಲಾವ್ ಎಲೆ, ಚಕ್ಕೆ, ಕರಿಮೆಣಸು, ಏಲಕ್ಕಿ ನಾನು ಓಪನ್ ಮಾಡ್ಕೊಂಡು ಹಾಕ್ತಿದ್ದೇನೆ. ಫ್ಲೇವರ್ ಚೆನ್ನಾಗಿ ಬಿಟ್ಬಿಡತ್ತೆ, ಅದಕ್ಕೋಸ್ಕರ ಒಂದು 5 ಲವಂಗ ಸೇರಿಸ್ತಿದ್ದೇನೆ. ಮತ್ತೆ 1 ಸ್ಪೂನ್ ನಾನು ಜೀರಿಗೆನ ಹಾಕ್ಕೊಂಡಿದ್ದೇನೆ. ಇವಾಗ ಎಲ್ಲವನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊಳ್ತಿದ್ದೇನೆ. ಇದು ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು, ಸ್ಮೂತ್ ಆಗಬೇಕು ಆನಿಯನ್. ನೋಡಿ ಈರುಳ್ಳಿ ಅದು ಕಲರ್ ಚೇಂಜ್ ಆಗಿದಲ್ಲ, ಇಷ್ಟಾದರೆ ಸಾಕು. ಇವಾಗ ಮೆದು ಆಗಿಬಿಟ್ಟಿದೆ ನೋಡಿ. ಇವಾಗ ಇದಕ್ಕೆ ನಾನು ಟೊಮೆಟೊವನ್ನು ಸೇರಿಸ್ಕೊಳ್ತೇನೆ. ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಆನಿಯನ್ ಮತ್ತು ಟೊಮೆಟೊವನ್ನು. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ದಂಟು ಬರುತ್ತಲ್ಲ, ಅದನ್ನು ಸೇರಿಸ್ಕೊಳ್ತಿದ್ದೇನೆ. ಇದನ್ನು ಹಾಕೊಂಡ್ರಿಂದ ಇದರ ಫ್ಲೇವರ್ ಬಿಟ್ಕೊಳ್ಳುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರ್ ರೆಸಿಪಿ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೇನೆ. ಸಾಲ್ಟನ್ನು ಸೇರಿಸ್ಕೊಂಡ್ರಿಂದ ಟೊಮೆಟೊ ಎಲ್ಲ ಬೇಗನೆ ಬೇಯುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. 1-2 ನಿಮಿಷ ಬೇಯಬೇಕು ಟೊಮೆಟೊ. ನಾನು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಟೊಮೆಟೊ ಬೇಯೋಕ್ಕೋಸ್ಕರ. ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಮುಚ್ಚಿಡೋಣ. ಮೀಡಿಯಂ ಫ್ಲೇಮಲ್ಲಿ ಬೇಯಲಿ. ಇನ್ನೊಂದು ಕಡೆ ನಾನು ಪನ್ನೀರ್ಗೆ ರೆಡಿ ಮಾಡ್ತಾ ಇದ್ದೇನೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಪನ್ನೀರನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಅರಿಶಿನ ಪೌಡರಿಂದ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೇನೆ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಕೊಂಡ್ರೆ ಪನ್ನೀರ್ದು ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಹಿರ್ಕೊಂಡಿರುತ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿರೋದು. ಇವಾಗ ಇದನ್ನು ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪನ್ನೀರ್ ಫ್ರೈ ಮಾಡೋಕ್ಕೆ ಕಬ್ಬಿಣದ ಕಾವಲಿ ಇಟ್ಕೊಂಡೇನೆ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಬಿಸಿ ಆಯಿತು ಕಾವಲಿ. ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಪನ್ನೀರನ್ನು ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಸ್ಲೋ ಫ್ಲೇಮಲ್ಲಿ ಫ್ರೈ ಆಗಲಿ. ಇವಾಗ 2 ನಿಮಿಷ ಆಯಿತು, ಮುಚ್ಚಲು ಓಪನ್ ಮಾಡ್ಕೊಳ್ತಿದ್ದೇನೆ. ನೋಡಿ ಟೊಮೆಟೊ ಎಲ್ಲ ಬೆಂದ್ಬಿಟ್ಟಿದೆ ಅಲ್ಲ. ನಾನು ಆವಾಗ 6 ಎಸಳು ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ತೊಗೊಂಡಿಟ್ಟಿದ್ದೇನಲ್ಲ, ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ಫ್ರೈ ಆಗಲಿ. ಇನ್ನೂ ಸ್ವಲ್ಪ ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕೊಳ್ಳಿ.
ಒಂದು ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊನ ಬೆಂದ್ಬಿಟ್ಟಿದೆ. ಸಾಕು, ಇದನ್ನು ಸ್ಟವನ್ನು ಆಫ್ ಮಾಡ್ತೇನೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಗೊಂಬರ್ತೇನೆ. ಇವಾಗ ತಿರುಗಿಸಿ ಹಾಕೋಣ. ಎಲ್ಲವನ್ನು ತಿರುಗಿಸಿ ಹಾಕಿದ್ದೇನೆ. ಇವಾಗ ಪನ್ನೀರ್ ಫ್ರೈ ಆಗಿದೆ, ಸಾಕು. ನಾನು ಆಫ್ ಮಾಡ್ತೇನೆ ಸ್ಟವನ್ನು. ನೋಡಿ, ಬಾಣಲೆ ಇಟ್ಕೊಂಡಿದ್ದೇನೆ. ಇವಾಗ ಮಟರ್ ಪನ್ನೀರ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಇವಾಗೆಲ್ಲವನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿ ಬಂದುಬಿಡುತ್ತೆ ಪನ್ನೀರದು. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಲ್ಲ, ಅಷ್ಟು ಏನು ಖಾರ ಇರಲ್ಲ, ಇದು ಕಲರಿಗೋಸ್ಕರ ತಗೊಂಡಿರೋದು. ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿದೆ ಎಲ್ಲ. ಇವಾಗ ಇದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಟೊಮೆಟೊ ಪ್ಯೂರಿ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದೇನೆ. ನೋಡಿ, ನೈಸ್ ಮಾಡಬೇಕು ಪ್ಯೂರಿಯನ್ನು. ಇವಾಗ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕು. ಪೌಡ್ರೆಲ್ಲ ಹಾಕಿದ್ವಲ್ಲ, ಎಲ್ಲ ಒಟ್ಟಿಗೆ ಸೇರ್ಬೇಕು. ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಹಾಕ್ತಿದ್ದೇನೆ. ಹಾಗೆಯೇ 2 ನಾನು ಗ್ರೀನ್ ಚಿಲ್ಲಿ ಅಂತ ತಗೊಂಡಿದ್ದೇನೆ, ಹಾಕ್ಕೊಳ್ತಿದ್ದೇನೆ. ಡೀನೇ ಹಾಕ್ಕೊಳ್ತಿದ್ದೇನೆ ನಾನು. ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸ್ ಜಾರ್ ತೊಳೆದ ನೀರನ್ನೇ ಸೇರಿಸ್ಕೊಳ್ತಿದ್ದೇನೆ. ಸಾಕು. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಸ್ಲೋ ಫ್ಲೇಮಲ್ಲಿ ಇದಾಗಿ ಕುದಿಬೇಕು ಮಸಾಲೆ ಎಲ್ಲ. ಮುಚ್ಚಿಡ್ತೇನೆ. ನೋಡಿ ನಿಮ್ಗೆ ಯಾವಾಗ ಹೇಳಲ್ಲ ನಾನು ಮಿಲ್ಕ್ ಏನಕ್ಕೆ ಯೂಸ್ ಮಾಡ್ತಿದ್ದೇನೆ ಅಂತ. ಇಲ್ಲಿ ನಾನು 6 ಪನ್ನೀರ್ ಪೀಸನ್ನು ಎಕ್ಸ್ಟ್ರಾ ತಗೊಂಡಿಟ್ಟಿದ್ದೇನೆ. ಇಲ್ಲಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಹಾಗೆ ಇಷ್ಟು ಮಿಲ್ಕನ್ನು ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ನಾನು ನೋಡಿ ಮಿಕ್ಸ್ ಮಾಡಿ ತಗೊಂಬಂದೆ, ನೈಸ್ ಮಾಡಿದ್ದೇನೆ. ಇದಕ್ಕೆ ನಾನು ಗೋಡಂಬಿ, ಫ್ರೆಶ್ ಕ್ರೀಮು ಏನು ಆ್ಯಡ್ ಮಾಡ್ತಿಲ್ಲ ಪನ್ನೀರಿಗೆ. ಈ ಥರ ನೀವು ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ಪನ್ನೀರ್ ಮತ್ತು ಮಿಲ್ಕನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ. ನೋಡಿ 2 ನಿಮಿಷ ಆಯಿತು, ಓಪನ್ ಮಾಡ್ಕೊಳ್ಳೋಣ. ಕುದೀತಾ ಉಂಟಲ್ಲ ಮಸಾಲೆ ಎಲ್ಲ. ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನಲ್ಲ ಇವಾಗ ಹಾಲು ಮತ್ತು ಪನ್ನೀರು ಸೇರಿಸ್ಕೊಳ್ತಿದ್ದೇನೆ. ನೋಡಿ, ಚೆನ್ನಾಗಿರುತ್ತೆ ಎಲ್ಲ ಟೇಸ್ಟ್ ಪನ್ನೀರ್ ಮಿಲ್ಕ್ದು. ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಕೈ ಆಡಿಸ್ತಾ ಇರೋಣ. ನೋಡಿ 1 ನಿಮಿಷ ಆಯಿತು, ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಇದಕ್ಕೆ ನಾನು
ಬಟಾಣಿಯನ್ನು ಹಾಕ್ಕೊಳ್ತಿದ್ದೇನೆ. ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೇನೆ. ಇದೇನು ಜಾಸ್ತಿ ಬೇಯಬೇಕಂತಿಲ್ಲ, ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಯೋಕ್ಕೆ ಬಟಾಣಿ. ಇವಾಗ ಒಂದು 2 ನಿಮಿಷ ಮುಚ್ಚಿಟ್ಟು ಇಟ್ಟಿರೋಣ ನಾವು. ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ನಾನು ಆವಾಗ ಟೊಮೆಟೊ ಮತ್ತು ಆನಿಯನ್ ಬೇಯುವಾಗ ಹಾಕ್ಕೊಂಡಿದ್ದೇನೆ ಉಪ್ಪು. ಇವಾಗ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ, ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ಇವಾಗ 2 ನಿಮಿಷ ಸ್ಲೋ ಫ್ಲೇಮಲ್ಲಿ ಮುಚ್ಚಿಡೋಣ. ಓಪನ್ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಸ್ಪೂನಿಂದ ಕೈ ಆಡಿಸೋಣ. ಇದಕ್ಕೆ ಸ್ವಲ್ಪ 1/4 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ನಿಮಗೆ ಜಾಸ್ತಿ ಗ್ರೇವಿ ಬೇಕಿದ್ದರೆ ಜಾಸ್ತಿ ಸೇರಿಸ್ಕೊಳ್ಳಿ. ಇದು ಚಪಾತಿ, ಪೂರಿ, ನಾನ್ಗೆಲ್ಲ ಚೆನ್ನಾಗಿರುತ್ತೆ. ರೈಸ್ ಜೊತೆ ನೀವು ಸರ್ವ್ ಇದು ತಿನ್ನಬೇಕಿದ್ರೆ ಸ್ವಲ್ಪ ನೀರು ಥರ ಮಾಡ್ಕೊಳ್ಳಿ. ಇವಾಗಿನ 1 ನಿಮಿಷ ಮುಚ್ಚಿಡ್ತೇನೆ ನಾನು. ಒಂದು ನಿಮಿಷ ಆಯಿತು, ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಎಲ್ಲ ಬಿಟ್ಬಿಟ್ಟಿದ್ದಲ್ಲ ಮೇಲ್ಗಡೆ. ಇವಾಗ ಇದಕ್ಕೆ ನಾವು ಪನ್ನೀರನ್ನು ಸೇರಿಸ್ಕೊಳ್ಳೋಣ. ಫ್ರೈ ಮಾಡಿಟ್ಕೊಂಡಿದ್ದೇವಲ್ಲ ಪನ್ನೀರು, ಅದನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನೆಲ್ಲ ಪನ್ನೀರನ್ನು ಸೇರಿಸ್ಕೊಂಡಿದ್ದೇನೆ ಮಸಾಲಕ್ಕೆ. ಇಲ್ಲಿ ನಾನು ಪನ್ನೀರ್ ರೆಸಿಪಿಗೆ ನೋಡಿ ಫ್ರೆಶ್ ಕ್ರೀಮು, ಗೋಡಂಬಿ ಎಲ್ಲ ಏನು ಸೇರಿಸ್ಕೊಂಡಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂಡಿದ್ದೇನೆ. ನೀವು ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರತ್ತೆ. ಇದು ಮನೆಯೆಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಚಪಾತಿ, ರೋಟಿ, ದೋಸೆ, ಇಡ್ಲಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ರೆಸಿಪಿ. ನೋಡಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿದೆಲ್ಲ, ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ ಆಗಿದೆ ಇದು ನೋಡಿ, ಮಟರ್ ಪನ್ನೀರ್ ರೆಸಿಪಿ ರೆಡಿ ಆಗಿದೆ. ನೀವು ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಈ ಥರ ಸಪೋರ್ಟ್ ಮಾಡಿದ್ರೆ ನನಗೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗ್ತಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ನಾನು ತಿಕ್ಕಾಗಿ ಮಾಡ್ಕೊಂಡಿದ್ದೇನೆ, ಯಾಕೆಂದರೆ ನಾನು ಚಪಾತಿ ಜೊತೆ ಇದು ತಿನ್ನೋಕ್ಕೆ ಅಂತ. ನಿಮಗೆ ರೈಸ್ ಜೊತೆ ಬೇಕಿದೆ ಸ್ವಲ್ಪ ನೀರಾಗಿ ಮಾಡ್ಕೋಬೋದು. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ ರೆಸಿಪಿ. ಹೀಗೇ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.